ನಮಸ್ಕಾರ. ಕನ್ನಡ ವಾಹಿನಿ ಬಿಸಿ ಸುದ್ದಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಎನ್ನುವ ಕಾರ್ಯಕ್ರಮಕ್ಕೆ ಶ್ರೋತೃಗಳಿಗೆ ಅಭಿಮಾನದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಬದುಕಿನ ಏರಿಳಿತಗಳ ಮಧ್ಯದಲ್ಲಿ ಇತರರೊಂದಿಗೆ ತಮ್ಮ ಬದುಕು, ಬರಹ, ಭಾವನೆಗಳನ್ನು ಹಂಚಿಕೊಳ್ಳುತ್ತಾ ಸಾಹಿತ್ಯ ಕ್ಷೇತ್ರಕ್ಕೆ ವಿವಿಧ ರೀತಿಯಲ್ಲಿ ಸೇವೆಗೈದವರನ್ನ ಕಂಡಿದ್ದೇವೆ, ಕೇಳಿದ್ದೇವೆ, ಅವರ ಕೃತಿಗಳನ್ನು ವಾಚಿಸಿದ್ದೇವೆ. ಅಂತೆಯೇ ಕನ್ನಡ ನಾಡಿನ ಪರಂಪರೆಯಲ್ಲಿ ನಿತ್ಯೋತ್ಸವದ ಕವಿ KS ನಿಸಾರ್ ಅಹಮದ್, ತತ್ವಪದ ರಚನೆಕಾರರಾದಂತಹ ಶಿಶಿನಾಳ ಶರೀಫರ ತತ್ವಗಳ ಆಧಾರದ ಮೇಲೆ ಬದುಕು ಕಟ್ಟಿಕೊಂಡು ಬೆಳೆದವರು ಹಲವರು. ಅಂತಹ ಮಹನೀಯರ ಮಾರ್ಗದರ್ಶನದಲ್ಲಿ, ಅವರ ಆದರ್ಶದ ತತ್ವಗಳಲ್ಲಿ ನಾಡಿನ ಅನೇಕ ಜನ ಕವಿಪುಂಗವರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ, ಕಾವ್ಯ ರಚನೆಯ ಹಾದಿಯಲ್ಲಿ ಸಾಗಿದ್ದಾರೆ. ಅಂತಹವರಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಬ್ಬ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಾ ವಿದ್ಯಾರ್ಥಿಗಳಿಗೆ ಜೀವನ ಮೌಲ್ಯಗಳನ್ನು ತಿಳಿಸುತ್ತಾ ಸಾಗಿ ನಿವೃತ್ತ ಬದುಕನ್ನು ನಡೆಸುತ್ತಿರುವಂತಹ ಅತಿಥಿಯವರವರು ನನ್ನೊಂದಿಗೆ ಈ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರೇ ಶರೀಫಾಬಿ ಎನ್ನುವರು. ಇವರು ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಿದ್ದರೂ ಸಾಹಿತ್ಯದಲ್ಲಿ ಹಲವು ಕೃತಿಗಳನ್ನು ನಾಡಿಗೆ ಕೊಟ್ಟವರು. ಅವರು ಬರೆದ ಮುಂಜಾನೆಯ ಮಂಜಿನ ಹನಿಗಳು, ಬೆಟ್ಟದ ಜೈವ, ನೆಲದ ನಂಟು ಮುಂತಾದ 8 ಕೃತಿಗಳನ್ನು ಸಾಹಿತ್ಯಕ್ಕೆ ಅರ್ಪಿಸಿದ್ದು, ಇಂದು ಅವರ ಮನದಾಳದ 2 ಕವನಗಳನ್ನು ವಾಚನ ಮಾಡಿ ಅವುಗಳ ಆಶಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಾಗಿ ನನ್ನೊಟ್ಟಿಗೆ ಈಗ ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸೋಣ. ಮೇಡಮ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ತೆ ಸರ್. ಮೇಡಮ್, ಒಬ್ಬ ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಮಟ್ಟಕ್ಕೆ ನಿಂತು ನಿಮ್ಮ ಭಾವನೆಗಳನ್ನ, ಬದುಕನ್ನ ಪಠ್ಯದ ಜೊತೆಗೆ ಹೇಳುತ್ತಾ ಸಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಆದರ್ಶ ಶಿಕ್ಷಕಿಯಾಗಿ ಗುರುತಿಸಿಕೊಂಡಿದ್ದೀರಿ. ಈಗ ನಿವೃತ್ತ ಬದುಕಿನಲ್ಲಿದ್ದು ಜೊತೆಯಲ್ಲಿ ಸಾಹಿತ್ಯದ ಕೃಷಿ ಕಡೆಗೆ ನಿಮ್ಮ ಒಲವನ್ನು ಇಟ್ಟುಕೊಂಡು ಸಾಗಿದ್ದೀರಿ. ನಿಮಗೆ ಈ ಸಾಹಿತ್ಯದ ಗೀಳು ಹತ್ತಿದ್ದು ಹೇಗೆ? ಕವನಗಳನ್ನು ರಚಿಸಬೇಕು, ವಾಚಿಸಬೇಕೆನ್ನುವಂತಹ ಹಂಬಲ ಮೂಡಿದ್ದು ಹೇಗೆ ಅನ್ನುವಂಥದ್ದನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು ಸರ್. ಸರ್, ನಾನು ಚಿತ್ರದುರ್ಗದಲ್ಲೇ ಹುಟ್ಟಿ ಬೆಳೆದವಳು. ಓಕೆ. ನನ್ನ ತಂದೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಮುಸ್ಲಿಂ ಮಾಸ್ಟರ್ ಇದ್ದರು. ನಾವು ಒಂಥರ ಪಿಂಜಾರ ಜನ ಅಂತ, ಹಾಸಿಗೆ ಮಾಡುವಂಥ ಜನಾಂಗದ ಅವರು. ನಾವು ಮನೆಯಲ್ಲಿ ಕನ್ನಡನೇ ಮಾತಾಡ್ತಾ ಇದ್ದಿದ್ದು. ಓಕೆ ಓಕೆ. ಅವ್ರ ಮಾಸ್ಟ್ರು, ನೀವೇನು ಬರೀ ಕನ್ನಡ ಮಾತಾಡ್ತೀರಾ, ಉರ್ದು ಶಾಲೆಗೆ ಸೇರಿಸ್ರಿ ಅಂತ ಹೇಳಿ ಬುರ್ಜನಟ್ಟಿ ಸ್ಕೂಲಲ್ಲಿ ಉರ್ದು ಶಾಲೆಗೆ ಸೇರಿಸಿದ್ರು. ಅವರ ಮಾತನ್ನು ಕೇಳಿ ಅಲ್ಲಿ ಅಲಿ, ಬೇ, ಪೇ, ತೇ ಅಂತ ಉರ್ದು ಅಕ್ಷರಗಳು ಬರ್ತವೆ. ಅಲ್ಲ ಬೋರ್ಡ್ ಮೇಲೆ ಬರೆಯೋರು, ನಮ್ಮ ನಾಟಕ ಬಿಡೋರು, ನಾವು ಚೆನ್ನಾಗಿ ಬರಿತಿದ್ವಿ, ತೋರಿಸ್ತಿದ್ವಿ, ಆಟ ಆಡ್ತಿದ್ವಿ. ಆನಂತರ 4ನೇ ತರಗತಿ ಮುಗೀತು ಹಾಗೇನೆ. ಆಮೇಲೆ 1-2 ಗಣಿತ ಎಲ್ಲ ಇರ್ತಾವಲ್ಲ, ಅವು ಕಲ್ತೀವಿ ಅಲ್ಲಿ ಮಗ್ಗಿ. ಅಷ್ಟು ಕಲ್ತಿರ್ಬೋದು 4ನೇ ಕ್ಲಾಸಿನ ತನಕ. ನಂತರ ಕೆಳಗೋಟೆ, ಇಲ್ಲೇ ಕಾರ್ನರ್ ಇದೆಯಲ್ಲ, ರಾಯಲ್ ಕಾರ್ನರ್, ಅದೇ ಬಿಲ್ಡಿಂಗ್ ಅನ್ಸುತ್ತೆ, ಅಲ್ಲಿ ABCD ಕಲ್ತದ್ದು 5ನೇ ತರಗತಿಯಲ್ಲಿ. ABCD. ಆಮೇಲೆ 6ನೇ ತರಗತಿಯಲ್ಲಿ ಸ್ವಲ್ಪ ಹಿಂದಿ ಪರಿಚಯ ಆಯಿತು. 7ನೇ ತರಗತಿಯಲ್ಲಿ ಹಂಗೆ ವರ್ಡ್ಸು, ಸೆಂಟೆನ್ಸು, ಸ್ಪ್ಯಾರ, ಪದ್ಯ ಏನೋ ಓದ್ಕೊಳ್ತಾ 7ನೇ ತರಗತಿಯಲ್ಲಿ ಕೂಡ ಅದೇನೋ ಪಬ್ಲಿಕ್ ಪರೀಕ್ಷೆ ನಡೀತು. ಅಲ್ಲಿಂದ ಹೈಸ್ಕೂಲ್, ನಮ್ಮ ಬಾಲಕಿಯರ ಪ್ರೌಢಶಾಲೆ ಇದೆಯಲ್ಲ, ಅಲ್ಲಿ ಇಂಗ್ಲಿಷ್ ಮೀಡಿಯಂ ಒಂದೇ ಸಾರಿ. ಅಂದ್ರೆ ನಡೆದದ್ದು ಹೀಗೆ. ಬಾಲ್ಯದಲ್ಲಿ ಮಾತೃಭಾಷೆ ಉರ್ದು ಆದ್ರೂ ಕನ್ನಡದ ಪರಿಸರ ನಿಮ್ಮ ಮೇಲೆ ಪ್ರಭಾವ ಇಲ್ಲ, ಕನ್ನಡ ನಮಗೆ ಮನೆಯಿಂದಾನೇ ಕಲ್ತದ್ದು. ಅದೇ, ಮಾತೃಭಾಷೆ ಉರ್ದು ಆದ್ರೂ ಸಹ ಕನ್ನಡದ ಪ್ರಭಾವ ನಿಮ್ಮ ಮೇಲೆ ಹೆಚ್ಚಾದ ನಂತರದಲ್ಲಿ ಆ ಇಂಗ್ಲಿಷು ಮತ್ತು ಉರ್ದುವನ್ನ ಮೈಗೂಡಿಸಿಕೊಳ್ಳೋದ್ರ ಜೊತೆಗೆ ಕನ್ನಡದ ಕಡೆಗೆ ಹೆಚ್ಚು ನಿಮ್ಮ ಮನಸ್ಸು ವಾಲ್ತು. ಕವಿಯಾಗಿ ಗುರುತಿಸಿಕೊಂಡದ್ದು ಹೇಗೆ? ಕವಿಯಾಗಿ ಗುರುತಿಸ್ಕೊಂಡಿದ್ದು ಹೇಗೆ ಅಂದ್ರೆ, ಇದೇ ಆಕಾಶವಾಣಿಯವರು ರೇಡಿಯೋ ಕೇಳುವ ಹವ್ಯಾಸ ನನಗಿತ್ತು. ಅವ್ರು ಏನಾದ್ರೂ ಒಂದು ಪ್ರಶ್ನೆಯನ್ನು ಕೊಡೋರು, ಮಹಿಳೆಯರ ಶಿಕ್ಷಣದ ಬಗ್ಗೆ ಆಗ್ಲಿ, ವರದಕ್ಷಿಣೆ ಬಗ್ಗೆ ಆಗ್ಲಿ, ಇಂಥ ಪ್ರಶ್ನೆಗಳನ್ನ ಕೇಳಿದಾಗ, ಇಲ್ಲ ರೀ, ವರದಕ್ಷಿಣೆ ಕೊಟ್ಟು ಅಲ್ಲ, ವಧುದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದೇವೆ. ಆಮೇಲೆ ಕರ್ನಾಟಕದಲ್ಲಿ ಇದ್ಮೇಲೆ ನಾವು ಕನ್ನಡ ಭಾಷೆಯನ್ನು, ಉರ್ದು ಸ್ಕೂಲಲ್ಲೂ ಕನ್ನಡ ಭಾಷೆ ಇರುತ್ತೆ, ನಮಗಿರ್ಲಿಲ್ಲ ಅವಾಗ. ಅದನ್ನು ಕಂಪಲ್ಸರಿಯಾಗಿ ನಾವೆಲ್ಲರೂ ಕಲಿಬೇಕು. ಆಗ ನಾವೆಲ್ಲರ ಜೊತೆ ಬೆರೀಲಿಕ್ಕೆ ಸಾಧ್ಯ ಆಗುತ್ತೆ
ಬಹುಶಃ ಆ ಕಾರಣಕ್ಕಾಗಿಯೇ ನಿಸಾರ್ ಅಹಮದ್ ರವರು, ಶಿಶ್ನಾಳ್ ಶರೀಫ್ ರಂತವರು ಇವತ್ತು ಕನ್ನಡದ ಮೇರು ಸಾಹಿತಿಗಳಾಗಿ ಶ್ರೇಷ್ಠ ದಿಗ್ಗಜರಾಗಿ ಗುರುತಿಸ್ಕೊಳ್ಳೋದಕ್ಕೆ ಕಾರಣ ಆಯ್ತು. ಹಾಗಾಗಿ ನೀವು ಸಹ ಚಿತ್ರದುರ್ಗದ ಈ ನೆಲದಲ್ಲಿ ಒಬ್ಬ ಕನ್ನಡದ ಲೇಖಕಿಯಾಗಿ ಹಿರಿಯ ಅನುಭವಿ ಹೆಣ್ಣು ಮಗಳಾಗಿ ಗುರುತಿಸಿಕೊಂಡಿದ್ದಕ್ಕೆ ನಿಮ್ಗೆ ಸಾರ್ಥಕ ಆಯ್ತು ಅಂತ ಹೌದು. ಹಾಗಾದ್ರೆ ನೀವು ಬರೆದಂತಹ ಆಕಾಶವಾಣಿ ಅವರು ನನಗೆ ನಿಮ್ಮನ್ನ ಕರೆದ್ರು. ಪ್ರೋತ್ಸಾಹಿಸಿದ್ರು. ಅವಾಗ ನಾನು ಬರೆಯೋದನ್ನ ಕಲ್ತೆ. ಓ, ಇವ್ರು ಕೊಟ್ರು ಮಾತು ಇವೆಲ್ಲ ಇದಾವೆ ನನ್ನ ಚಿಂತನ ಲಹರಿಯಲ್ಲಿ ಇದೆ. ಪುಸ್ತಕಗಳಲ್ಲಿ ಆ ಲೇಖನಗಳನ್ನು ನೋಡಬಹುದು. ಇಲ್ಲ ಇದಾವ್ ನೋಡ್ರಿ, ಸೆಕೆಂಡ್ ಪ್ರಿಂಟ್ ಮಾಡಿದೀನಿ ನಾನು. ಓಕೆ, ಅಂದ್ರೆ ನಲ್ಲುಡಿಗಳಲ್ಲಿ ಭಾಗವಹಿಸಿದಂತ ಚಿಂತನ ಅಂತ ಹೆಸರಿಟ್ಟಿದ್ದೀನಿ. ಚಿಂತನ ಲಹರಿ ಅಂತ ಎರಡನೇದು. ಇದು ನಮ್ಮ ತಂದೆ, ಇಲ್ಲಿ ಇವ್ರಿಗೆ ಅರ್ಪಣೆ ಮಾಡಿದ್ದೀನಿ. ಇವೆಲ್ಲ ಹೀಗೆ. ಇಲ್ಲಿ ಪ್ರಾರ್ಥನೆ ಅಂತ ಕೊಟ್ಟರು, ನಾನು ಒಂದು ವರ್ಡ್ ಸೇರಿಸಿದ್ದೀನಿ, ಪ್ರಾರ್ಥನೆಯಿಂದ ಆತ್ಮಶುದ್ಧಿ. ಎಲ್ಲರಲ್ಲೂ ಆ ಒಂದು ಪ್ರಾರ್ಥನೆಯ ವಿಧಾನ ಇದೆ, ಬೇರೆ ಬೇರೆ ವಿಧಾನ ಇರಬಹುದು. ಹಾಗಾದ್ರೆ ನಮ್ಮ ಮುಖ್ಯ ಉದ್ದೇಶ ಇವತ್ತು ಕವಿಯ 2 ಕವನಗಳ ವಾಚನ ಮಾಡಬೇಕು, ಅವರ ಮನದಾಳದ ಮಾತನ್ನು ಕೇಳಬೇಕು ಅಂತೇಳಿ ಮೊದಲ ಕವನ, ನಿಮ್ಮ ಕವನವನ್ನು ವಾಚನ ಮಾಡಿ. ಇಲ್ಲಿ ಗೊತ್ತಾಕೊಂಡಿದ್ದೀನಿ. ನಾನು ಹೆಣ್ಮಗಳಾಗಿರೋದ್ರಿಂದ ಸ್ತ್ರೀ ಎಂದರೆ ಅಷ್ಟೇ ಸಾಕು ಓಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಶೀರ್ಷಿಕೆನೇ ಸ್ತ್ರೀ ಎಂದರೆ ಅಷ್ಟೇ ಸಾಕು. ಮನೆಯ ಅಂಗಳದಿ ಚಿತ್ತಾರದ ರಂಗೋಲಿ ಬಿಡಿಸಿ, ಮನೆಯ ಅಂಗಳದಿ ಚಿತ್ತಾರದ ರಂಗೋಲಿ ಬಿಡಿಸಿ, ಗುಡಿ ಎಂಬ ಮನೆಯ ದೀಪ ಬೆಳಗಿಸಿ, ಸುಖ ದುಃಖದ ತಿರುವಿನಲ್ಲಿ ಕೈ ಹಿಡಿದು ನಡೆದಾಕಿ, ಸರ್ವರಿಗೂ ಲೇಸನೆ ಬಯಸಿದಾಕಿ. ನನ್ನ ಹೆಸರು ಸ್ತ್ರೀ ಎಂದರೆ ಅಷ್ಟೇ ಸಾಕು. ಮಳೆ ಹನಿಗೆ ಧಾರಿಣಿ ಮೃದುವಾದಂತೆ, ಪ್ರೀತಿಗೆ ಮಣಿದು ತನು ಮನ ಒಪ್ಪಿಸಿ, ಜೀವ ಸೃಷ್ಟಿ ಪಡೆದು ತಾಯಿ ಎನಿಸಿದಾಕಿ. ಮಮತೆಯ ತೊಟ್ಟಿಲ ತೂಗಿ ಮಗುವ ನಗಿಸಿದಾಕಿ. ನನ್ನ ಹೆಸರು ಸ್ತ್ರೀ ಎಂದರೆ ಅಷ್ಟೇ ಸಾಕು. ಸಂತೆಯಲ್ಲಿ ಜಾತ್ರೆಯಲ್ಲಿ ಸೆರಗಿನ ಮರೆಯಲಿ, ಎದೆ ಹಾಲು ಉಣಿಸಿ ಮುದ್ದಿಸಿ ನಲಿದಾಕಿ. ತುತ್ತು ಮಾಡಿ ಪ್ರೀತಿ ಉಡಿಸಿ ಅಪ್ಪಿಕೊಂಡು ಸಲಹಿದಾಕಿ. ನನ್ನ ಹೆಸರು ಸ್ತ್ರೀ ಎಂದರೆ ಅಷ್ಟೇ ಸಾಕು. ತನ್ನೆಲ್ಲ ಸಂಬಂಧಗಳ ಬೆಸೆದು ತನ್ನವರ ಕುಶಲೋಪರಿಯಲಿ, ತನ್ನ ತಾನೇ ಮರೆತು ಎಲ್ಲರೊಳಗೊಂದಾಗಿ ಬೆರೆತು ಬಾಳಿದಾಕೆ, ದುಡಿದು ದಣಿದಾಕೆ. ನನ್ನ ಹೆಸರು ಸ್ತ್ರೀ ಎಂದರೆ ಅಷ್ಟೇ ಸಾಕು. ನನ್ನ ಅಸ್ತಿತ್ವ ಉಳಿಸಿ ನಿಮ್ಮಂತೆ ನನ್ನ ಭಾವಿಸಿ, ಒಂದಷ್ಟು ಒಲುಮೆ, ಒಂದಷ್ಟು ಬಲುಮೆ, ಒಂದಷ್ಟು ಔದಾರ್ಯ, ಒಂದಷ್ಟು ಸಮ್ಮಾನ ನನ್ನ ಪಾಲಿಗಿರಲಿ. ನನ್ನ ಹೆಸರು ಸ್ತ್ರೀ ಎಂದರೆ ಅಷ್ಟೇ ಸಾಕು. ಓಕೆ ಮೇಡಮ್, ಈಗ ಈ ಹೊತ್ತಿನ ಕಾಲಘಟ್ಟದಲ್ಲಿ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಬಿಗುಮಾನದಿಂದ ಬಿಂಕದಿಂದ ಪ್ರಶ್ನೆ ಮಾಡೋ ಸಮಾಜದ ಮಧ್ಯೆ ನೀವು ಶ್ರೀ ಅಂದರೆ ಅಷ್ಟೇ ಸಾಕು ಅನ್ನುವ ತೃಪ್ತ ಭಾವವನ್ನ ವ್ಯಕ್ತಪಡಿಸೋದಕ್ಕೆ ಕಾರಣ ಏನು? ನನ್ನ ಅಸ್ತಿತ್ವ ಉಳಿಸಿ ನಿಮ್ಮಂತೆ ನನ್ನ ಭಾವಿಸಿ ಅಂತ ಕೂಡ ಹೇಳಿದ್ದೀನಿ ನಾನು. ಅಂದ್ರೆ ಸ್ತ್ರೀಗೆ ಎಲ್ಲಾ ರೀತಿಯ ಅಸ್ತಿತ್ವವನ್ನು ಕೊಡಿ ಬದುಕಲು ಬಿಡಿ ಸಮಾಜ. ಯಾಕೆ ಅಂದ್ರೆ ಈಗ ಹೆಣ್ಣು ಮಕ್ಕಳನ್ನ ಒಂದ್ ಸಾಕು, ಗಂಡ್ ಮಗ ಇದ್ರೆ ಸಾಕು, 2 ಗಂಡ್ ಮಕ್ಳು ಇದ್ರು ಖುಷಿ ಪಡ್ತಾರೆ. ಹೆಣ್ಮಕ್ಳು ಇನ್ನೊಬ್ರು ಇದ್ರೂ ಪರವಾಗಿಲ್ಲ, ಇರ್ಲಿ ಬಿಡು ಅಂತ 2 ಮಕ್ಳಿಗೆ ಸಾಕಂತಾರೆ. ಇಲ್ಲ 2 ಗಂಡ್ ಮಕ್ಳಾದ್ರೆ ಹೆಣ್ಮಕ್ಳು ಬೇಡ ಅಂತಾರೆ. ಆದ್ರೆ ಹೆಣ್ಣು ಮತ್ತು ಗಂಡು ಇದ್ರೇನೆ ಈ ಪ್ರಪಂಚದ ಒಂದು ಮುಂದುವರಿಕೆ. ಈ ಪ್ರಾಣಿ ಪಕ್ಷಿ ಆದಿಯಾಗಿ ಒಂದು ಗುಬ್ಬಿ, ಒಂದು ಕೋಳಿ, ಒಂದು ಮೇಕೆ, ಎಲ್ಲದರಿಂದಾನು 2 ಇದ್ದಾಗ್ಲೇನೆ ಅದಾಗದು, ಮುಂದುವರಿಕೆ ಆಗದು ಅದರ ಸಂತಾನಗಳು. ಆ ಕಾರಣಕ್ಕಾಗಿ ಎಲ್ಲಾ ರೀತಿಯ ಸ್ಥಾನಮಾನಕ್ಕಾಗಿ ಸ್ತ್ರೀನೂ ಬೇಕೇ ಬೇಕು ಪುರುಷನ ಜೊತೆ. ಇಲ್ಲ ಆದಮ್ ಮತ್ತು ಹವ್ವ ಅಂತ ಹೇಳ್ತಾರೆ, ಅಥವಾ ಒಬ್ಬ ಕೇಳಿರೋದು ಭಗವಂತನ ಸೃಷ್ಟಿಯಲ್ಲಿ ಒಂದು ಹೆಣ್ಣು ಒಂದು ಗಂಡಿನ ಸೃಷ್ಟಿಯಿಂದನೇ ಇದು ಮುಂದುವರೆದಿರೋದು. ಅದ್ರ ಜೊತೆಗೆ ನಾನು ತಿಳ್ಕೊಂಡಿರೋದೇನಂದ್ರೆ ಸೃಷ್ಟಿಯ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಇದೆ ಇದು. ಹಾಗೆ ಹಾಗಾದ್ರೆ ಸ್ತ್ರೀಯನ್ನ ಕುರಿತಾದಂತ ನಿಮ್ಮ ಕವನದ ಸಾಲುಗಳು ಒಂದಷ್ಟು ಅರ್ಥಪೂರ್ಣವಾದಂತ ಸಂದೇಶವನ್ನು ಕೊಡ್ತಾ ಸ್ತ್ರೀಗೆ ಒಂದು ಸ್ಥೈರ್ಯವನ್ನ, ಧೈರ್ಯವನ್ನ ತುಂಬುವಂತ ಒಂದು ಕೆಲಸವನ್ನ ಮಾಡುತ್ತೆ. ಓದುಗರು ಆ ನಿಟ್ಟಿನಲ್ಲಿ ಒಂದಷ್ಟು ಓದುವ ಮತ್ತು ಬದುಕುವ ರೀತಿಯನ್ನ ಗ್ರಹಿಸಿಕೊಳ್ಳೋದ್ರ ಮೂಲಕ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟೋದಕ್ಕೆ ಮುಂದಾಗ್ಲಿ ಅಂತ ಆಶಿಸ್ತಾ ಮತ್ತೊಂದು ಕವನವನ್ನು ವಾಚನ ಮಾಡಿ. ಇಲ್ಲಿ ಪಕ್ಕದಲ್ಲೇ ಇದನ್ನೇ ಓದ್ತೀನಿ. ಸಾಹಸ ಅಂತ ಇದೆ ಇದರ ಶೀರ್ಷಿಕೆ. ಜೀವನದ ಯಾನದಲ್ಲಿ ಆಟಗಳು, ಪಾಠಗಳು, ಏಳು ಬೀಳು ತಲ್ಲಣಗಳು, ಎಷ್ಟೊಂದು ನೋವುಗಳು, ದುಃಖಗಳು, ಉದ್ದುದ್ದ ದಾರಿಗಳು,
ಅಲ್ಲಲ್ಲೇ ಥಳುಕು ಬಳುಕು ಪುಳಕಗಳು ಮಿಂಚಿನಂತೆ ಮಿನುಗಿ ಮಾಯವಾಗುವು. ಇವೆಲ್ಲವನ್ನು ದಾಟಿ ದಾಟಿ ಮುನ್ನಡೆಯುವುದು ಸಾಹಸದ ಕೆಲಸ. ಬದುಕಂದ್ರೆ ಒಂದು ಸಾಹಸ ಇಟ್ಕೊಂಡೇ ನಾವು ಬದುಕಬೇಕು. ಆ ರೀತಿ ಬದುಕಿನ ಪಯಣದಲ್ಲಿ ಸನ್ಮಾನಗಳು, ಅಪಮಾನಗಳು, ಆಸೆಗಳು, ಆಕಾಂಕ್ಷೆಗಳು, ಆದರಣೆಗಳು, ಅನಾದರಣೆಗಳು, ಪಂಚೇಂದ್ರಿಯಗಳ ಪರದಾಟ, ಅರಿಷಡ್ವರ್ಗಗಳ ಆರ್ಭಟ, ಇವೆಲ್ಲವನ್ನೂ ದಾಟಿ ದಾಟಿ ಮುನ್ನಡೆಯುವುದು ಸಾಹಸದ ಕೆಲಸ. ದುಷ್ಟರ ದುರ್ಜನರ ಸ್ವಾರ್ಥಿಗಳ ನಡುವೆ ಬದುಕುವುದು, ಜೊತೆಗೆ ಇದ್ದವರನ್ನು ಬೀಳ್ಕೊಡುತ್ತಲೇ ಮುನ್ನಡೆಯುವುದು, ಚಿಕ್ಕ ದೋಣಿಯಲ್ಲಿ ಅಗಾಧ ಕಡಲು ದಾಟುವುದು ಸಾಹಸದ ಕೆಲಸ. ಸಣ್ಣ ಹೊರತೆಯಂತೆ ಕಾಣುವ ತಂಪು ನೀಡುವ ಸಜ್ಜನರ ಜ್ಞಾನಿಗಳ ನಡುವೆ ಬದುಕಿನ ಬೆಳಕು ಕಾಣುವುದು ಸಾಹಸದ ಕೆಲಸ. ಕೊನೆಗೆ ಬಂದಿದ್ದಾರೆ ಸಜ್ಜನರು. ಅಂದ್ರೆ ಮನುಷ್ಯ ಒಂದು ಬದುಕಿನ ಏರುಪೇರುಗಳ ಮಧ್ಯೆ, ಕಷ್ಟ ಸುಖಗಳ ಮಧ್ಯೆ, ಮಾನ ಸನ್ಮಾನಗಳ ಮಧ್ಯೆ ಸಜ್ಜನರ ಸಹವಾಸವನ್ನು ಮಾಡೋದ್ರ ಮೂಲಕ ಉತ್ತಮ ಪ್ರಜೆಯಾಗಿ ಬದುಕೋದಿಕ್ಕೆ ಸಾಧ್ಯ ಎನ್ನುವಂಥ ಸಂದೇಶವನ್ನು ನಾವು ನಿಮ್ಮ ಕವನದ ಮೂಲಕ ವ್ಯಕ್ತಪಡಿಸಿದ್ದೀರಿ ಅಂತ ಆಲಿಸ್ತೀನಿ. ಹಾಗಾದ್ರೆ ನಿಮ್ಮ ಕವನಗಳ ಒಟ್ಟಾರೆ ಈ ಜೀವನ ಜೋಕಾಲಿ ಎನ್ನುವ ಪುಸ್ತಕದಲ್ಲಿರುವ ಕವನಗಳ ಒಟ್ಟು ಸಂದೇಶ ಏನು? ಜೀವನ ಜೋಕಾಲಿ ಇದು ಒಂದ್ಸಾರಿ ಹಿಂದಕ್ಕೆ ಹೋಗುತ್ತೆ, ಜೋಕಾಲಿ ಒಂದ್ಸಾರಿ ಮುಂದಕ್ಕೆ ಹೋಗ್ತೀವಿ. ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ಆ ಕಷ್ಟಕ್ಕೆ ಹೆದರು ಬಿಡಬಾರ್ದು, ಸುಖಕ್ಕೆ ಹಿಗ್ಗಿ ಬಿಡಬಾರ್ದು. ಹಿಗ್ಗುವುದು ಕುಗ್ಗುವುದು ಬೇಡ. ಒಂದು ಸಮಸ್ಥಿತಿಯಲ್ಲಿ ಆ ಭಗವಂತ ಕೊಟ್ಟಿರುವಂತಹ ಬದುಕನ್ನ, ಕಷ್ಟವನ್ನೂ ನಿಭಾಯಿಸ್ಕೊಂಡು, ಹೇಗೆ ಕತ್ತಲು ಬೆಳಕು ಇರುತ್ತೆ, ಕತ್ತಲಲ್ಲಿ ನಾವು ಬಾಗಿಲು ಹಾಕ್ಕೊಂಡು ಇಳಿ ಹಾಕ್ಕೊಂಡು ಸ್ವಲ್ಪ ಎಚ್ಚರಿಕೆಯಿಂದ ನಿದ್ದೆ ಮಾಡ್ತೀವಿ. ಮತ್ತು ಬೆಳಗಾದ ಮೇಲೆ ಎಲ್ಲರ ಜೊತೆ ಬೆರೀತೀವಿ. ನಾವು ಒಬ್ಬರೇ ಸುಮ್ಮನೆ ಬಾಗಿಲು ಹಾಕ್ಕೊಂಡೆ 24 ಗಂಟೆ ಇರೋಕ್ಕಾಗುತ್ತಾ? ಆಗಲ್ಲ. ಓಡಾಡಬೇಕು, ಸಮಾಜದಲ್ಲಿ ಬೆರಿಬೇಕು. ಆಗ ಬೆರೆತಾಗ ನಾವು ಈ ಪ್ರಪಂಚಕ್ಕೆ ಬಂದಿದ್ದೀವಿ, ನಾವು ಒಳ್ಳೆಯ ಬದುಕನ್ನು ಸಾಗಿಸ್ಬೇಕು. ಆಲೋಚನೆ ನಮ್ಮದು ಸಕಾರಾತ್ಮಕವಾಗಿ ಇರಬೇಕು. ಇವ್ರು ಹೆಣ್ಣು ಅಂದರೆ ಕಡೆ ಅಲ್ಲ, ಗಂಡು ಅಂದರೆ ಅಲ್ಲ. ಅದು ದೈವ ನಿರ್ಮಾಣ, ತನ್ನ ಸೃಷ್ಟಿಯ ನಿರ್ಮಾಣಕ್ಕೆ ಮಾಡ್ಕೊಂಡಿರೋದು ದೈವ ನಿರ್ಮಾಣ. ಹೇಳಿದ್ನಲ್ಲ, ಅದೇ ನಿಮ್ಮ ಕವನದ ಸಾಲುಗಳು ಮತ್ತೆ ನೀವು ಬರೆದಂಥ 8 ಪುಸ್ತಕಗಳು ನಿಮ್ಮ ಬದುಕಿನ ಸರಳ ಸಜ್ಜನಿಕೆ, ಒಂದಷ್ಟು ಹೆಣ್ಣು ಮಕ್ಕಳಿಗೆ ಮಾದರಿ ಆಗುವಂಥ ನಿಟ್ಟಿನಲ್ಲಿದ್ದು, ನಿಮ್ಮ ಏರು ವಯಸ್ಸಿನ ಈ ಸಂದರ್ಭದಲ್ಲಿಯೂ ಸಹ ಒಂದು ಸ್ವಾಸ್ಥ್ಯ ಸಮಾಜವನ್ನು ಕಟ್ಟೋದಕ್ಕೆ ಸ್ತ್ರೀ ಪಾತ್ರ ಮತ್ತು ಸ್ತ್ರೀಯಳ ಬದುಕು ಹೇಗೆ ಆದರ್ಶ ಆಗುತ್ತೆ ಅನ್ನುವ ದೃಷ್ಟಿಕೋನ ಇಟ್ಕೊಂಡು ನೀವು ಕವನಗಳನ್ನು, ಲೇಖನಗಳನ್ನು ಬರೀತಾ ಹೊರಟಿರುವಂಥದ್ದಕ್ಕೆ ಬಹಳ ಸಂತೋಷ ಆಗ್ತಿದೆ. ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕೋಟೆನಾಡಿನ ಕವಿಕಾವ್ಯ ಪರಿಚಯದ ಒಂದು ಭಾಗವಾಗಿ ಇವತ್ತು ಭಾಗವಹಿಸಿದ್ದೀರಿ. ನಿಮಗೆ ನಮ್ಮ ಬಳಗದ ಪರವಾಗಿ ಹೃದಯಪೂರ್ವಕ ವಂದನೆ, ಅಭಿನಂದನೆ. ಸರ್, ತಮಗೆಲ್ಲರಿಗೂ ಕೂಡ ನಾನು ಅಷ್ಟೇ ಗೌರವಪೂರ್ವಕವಾದ ನಮನಗಳನ್ನು ತಿಳಿಸ್ತೇನೆ. ಶ್ರೋತೃಗಳೇ, ಮತ್ತೊಬ್ಬ ಅತಿಥಿಯೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದ.